ನಮಸ್ಕಾರ ಬಂಧುಗಳೇ, ನಾವು BMP ಚರಂಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆ ಮಾಡಿ ಕಂಡುಕೊಂಡಂತಹ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚುತ್ತಾ ಬಂದಿದ್ದೇನೆ. ಇಂದು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ತುಂಬ ಜನಕ್ಕೆ ನನಗೆ ಸ್ವಂತವಾದ ಮನೆ ಇರುತ್ತದೆಯೇ, ನಾನು ಸ್ವಂತವಾಗಿ ಮನೆಯನ್ನು ಕಟ್ಟಿಸಿಕೊಳ್ಳಲು ಸಾಧ್ಯವೇ, ನನಗೆ ಸ್ವಂತವಾಗಿ ಜಮೀನು ತೋಟ ಕೊಂಡುಕೊಳ್ಳಲು ಸಾಧ್ಯವೇ, ನನಗೊಂದು ಸ್ವಲ್ಪ ಜಮೀನು ಬೇಕು, ಅದು ಕೊಂಡುಕೊಳ್ಳಲು ಸಾಧ್ಯವೇ ಮುಂತಾದ ಪ್ರಶ್ನೆಗಳು ಸಾಮಾನ್ಯ ಜನರು ಕೇಳುವುದನ್ನು ನಾವು ಹೇಳಿದ್ದೇವೆ. ಅಂತಹ ಹಲವಾರು ಜನರು ನಮ್ಮ ಹತ್ರ ಅದರ ಬಗ್ಗೆ ಕೇಳ್ತಾ ಇರ್ತಾರೆ. ಅಂತಹ ಪ್ರಶ್ನೆಗಳಿಗೆ ಇಂದು ನಾನು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಸ್ವಂತವಾಗಿ ಮನೆ ಕಟ್ಟಿಕೊಳ್ಳುವವರು, ಸ್ವಂತವಾಗಿ ನಿವೇಶನ ಕೊಂಡುಕೊಳ್ಳುವವರು, ಸ್ವಂತವಾಗಿ ಜಮೀನು ಕೊಂಡುಕೊಳ್ಳುವವರು, ಸ್ವಂತವಾಗಿ ತೋಟ ಮಾಡುವವರು, ಹೀಗೆ ಭೂಮಿಗೆ ಸಂಬಂಧಿಸಿದ ಆಸ್ತಿಯನ್ನು ಮಾಡುವಂತಹ ವ್ಯಕ್ತಿಗಳ ಹಸ್ತದಲ್ಲಿ ಯಾವ ರೀತಿಯ ಚಿಹ್ನೆಗಳಿರುತ್ತದೆ, ಆ ಚಿಹ್ನೆಗಳಿದ್ದಾಗ ಯಾವಾಗ ಅವರಿಗೆ ಮನೆ ಕಟ್ಟಿಸೋಕ್ಕಾಗುತ್ತದೆ, ಯಾವಾಗ ಅವರಿಗೆ ಜಮೀನು ನಿವೇಶನ ಕೊಂಡುಕೊಳ್ಳಲು ಸಾಧ್ಯವಾಗುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಅಂದರೆ ಹಸ್ತದಲ್ಲಿರುವಂತಹ ಒಂದೊಂದು ಚಿಹ್ನೆಯೂ ಸಹ ನಮ್ಮ ಜೀವನಕ್ಕೆ ಬೇಕಾದಂತಹ, ನಮ್ಮ ಜೀವನದಲ್ಲಿ ನಡೆಯುವಂತಹ, ನಮ್ಮ ಜೀವನವನ್ನು ಮುನ್ನಡೆಸುವಂತಹ ಸೂಚನೆಗಳಾಗಿರುತ್ತದೆ. ಆ ಸೂಚನೆಗಳನ್ನು ತಿಳಿದುಕೊಂಡು ನಾವು ಅದರಂತೆ ಮುಂದುವರೆದರೆ ನಾವು ಆಸೆಪಟ್ಟಂತೆ ಸ್ವಂತ ಮನೆ ಕಟ್ಟಿಸಿಕೊಳ್ಳಬಹುದು, ಸ್ವಂತವಾಗಿ ಜಮೀನು ತಗೊಳ್ಳಬಹುದು, ಸ್ವಂತವಾಗಿ ತೋಟ ಮಾಡಬಹುದು, ಸ್ವಂತವಾಗಿ ಆಸ್ತಿಯನ್ನು ಮಾಡಿಕೊಳ್ಳಬಹುದು. ಅಂತಹ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಆ ರೀತಿಯಲ್ಲಿ ರೂಪಿಸಿಕೊಂಡಾಗ ನೀವು ಅಂದುಕೊಂಡ ಹಾಗೆ ನಿಮಗೆ ಸುಖವಾಗಿ ಸಂತೋಷವಾಗಿರಲು ಒಳ್ಳೆಯ ಮನೆಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳು ಹೇಗಿರುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಿಮಗೆಲ್ಲರಿಗೂ ಮಣಿ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ಹೀಗೆ ಮೊದಲೇ ಹೇಳಿದೆ, ಮನೆ, ನಿವೇಶನ, ಜಮೀನು ಮುಂತಾದವುಗಳಲ್ಲಿ ನಮ್ಮ ಅದೃಷ್ಟ ಇದೆಯೇ, ಮುಂತಾದವುಗಳನ್ನು ಕೊಂಡುಕೊಳ್ಳಲು ಸಾಧ್ಯವೇ, ಯಾವಾಗ ನಾನು ಮನೆ ಕಟ್ಟಿಸಿಕೊಳ್ಳುತ್ತೇನೆ, ಸ್ವಂತವಾಗಿ ಆಸ್ತಿ ಮಾಡುವ ಅದೃಷ್ಟ ನನಗಿದೆಯೇ, ಪಿತ್ರಾರ್ಜಿತವಾದ ಆಸ್ತಿ ನನಗೆ ದೊರೆಯುತ್ತದೆಯೇ, ಮದುವೆಯಾದ ಮೇಲೆ ಆಸ್ತಿ ಮಾಡುವ ಅದೃಷ್ಟ ಇದೆಯೇ, ಕೊಂಡುಕೊಳ್ಳುವ ಆಸ್ತಿಯ ಬಗ್ಗೆ ಏನಾದರೂ ತಕರಾರು ಬರಬಹುದೇ ಮುಂತಾದ ಯೋಚನೆಗಳು ಸಾಮಾನ್ಯ ಜನರನ್ನು ಕಾಡುತ್ತಿರುತ್ತದೆ. ಆ ಬಗ್ಗೆ ಹಸ್ತದಲ್ಲಿ ನಾವು ನೋಡಿದರೆ ನಿಮ್ಮ ಜೀವನದಲ್ಲಿ ನೀವು ಮಾಡುವ ಆಸ್ತಿಯ ಬಗ್ಗೆ, ನೀವು ಯಾವ ರೀತಿಯಲ್ಲಿ ಮನೆ ಕಟ್ಟಿಸಿಕೊಳ್ಳಬಹುದು, ತಂಟೆ ತಕರಾರು ಬರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಹಸ್ತದಲ್ಲಿ ಅಂತಹ ಸೂಚನೆಯನ್ನು ಕೊಡುವಂತಹ ರೇಖೆಗಳು, ಚಿಹ್ನೆಗಳು ನಾವು ನೋಡಬಹುದು. ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನಾನು ಇವತ್ತು ಹೇಳುವಂಥ ಈ ಚಿಹ್ನೆಗಳು ಎದ್ದು ಕಾಣಿಸುವಂತಿದ್ದಾಗ ನೀವು ಅದನ್ನು ಅನುಭವಿಸಲು ಸಿದ್ಧರಾಗಿ, ನೀವು ಸ್ವಂತ ಮನೆಯನ್ನು ಕಟ್ಟಿಸಲು ಸಿದ್ಧರಾಗಿ, ನೀವು ಸ್ವಂತ ಆಸ್ತಿಯನ್ನು ಮಾಡಲು ಸಿದ್ಧರಾಗಿ, ಸ್ವಂತವಾಗಿ ಜಮೀನು ನಿವೇಶನ ಕೊಂಡುಕೊಳ್ಳಲು ಸಿದ್ಧರಾದರೆ ನಿಮಗೆ ಉತ್ತಮವಾದಂಥ ಫಲಿತಾಂಶ ಸಿಗುತ್ತದೆ ಎಂಬುದನ್ನು ತಿಳಿಸ್ತೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಣಿ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಣಿ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕು, ನಾನು ಏನು ಮಾಡಿದರೆ ನನ್ನ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ಕೇಳುತ್ತಿದ್ದಾರೆ. ಅಂಥವರಿಗೆ ನಾವು ಒಂದು ಹೊಸ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಯಾರಿಗೆ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದೆಯೋ ಅಂಥವರು ತಮ್ಮ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಂಡು ಸುಖ ಜೀವನ ನಡೆಸಲು ಸಾಧ್ಯ. ಅದಕ್ಕಾಗಿ
ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಈಗ ನೋಡಿ, ನಾನು ಹೇಳಿದೆ ನಿಮಗೆ ಯಾವ ರೀತಿಯ ಚಿಹ್ನೆಗಳಿದ್ದಾಗ ನಿಮ್ಮ ಜೀವನದಲ್ಲಿ ನೀವು ಮನೆಯನ್ನು ಕಟ್ಟಿಸಲು ಸಾಧ್ಯವಾಗುತ್ತದೆ. ಮನೆ, ನಿವೇಶನ, ಜಮೀನು ಕೊಂಡುಕೊಳ್ಳುವ ಅದೃಷ್ಟ ಇದೆಯೋ ಎಂಬುದರ ಬಗ್ಗೆ ಮಾತನಾಡುತ್ತೇವೆ. ಎಲ್ಲರಿಗೂ ಸ್ವತಂತ್ರವಾಗಿ ಆಸ್ತಿ ಮಾಡುವ ಆಸೆ ಇರುತ್ತದೆ. ಹಾಗೆ ಆಸ್ತಿ ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಯಾಕೆ? ಆದರೆ ಈಗ ನಾನು ಹೇಳುವ ಚಿಹ್ನೆಗಳು ಹಸ್ತದಲ್ಲಿ ಇರುವವರಿಗೆ ಆಸ್ತಿ ಮಾಡುವ ಅದೃಷ್ಟವಿರುತ್ತದೆ. ಅದಕ್ಕಾಗಿ ಪ್ರಯತ್ನಿಸಿದರೆ ಸಾಕು. ನಾನೀಗ ಒಂದು ವಿಚಾರ ಹೇಳ್ತೇನೆ ನೋಡಿ. ಯಾರ ಹಸ್ತದಲ್ಲಿ ಇಲ್ಲೊಂದು ಮೀನಿನ ಚಿಹ್ನೆ ಹೀಗೆ ಇರುತ್ತದೋ, ಈಗೊಂದು ಮೀನಿನ ಚಿಹ್ನೆ ಎಲ್ಲಿ ನಮ್ಮ ಶನಿ ಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ ಇವರು ನಿಜವಾಗಲೂ ಒಂದು ಆಸ್ತಿಯನ್ನು ಮಾಡುತ್ತಾರೆ, ಮನೆಯನ್ನು ಕಟ್ಟಿಸ್ತಾರೆ, ಹಣವನ್ನು ಸಂಪಾದನೆ ಮಾಡ್ತಾರೆ, ಎಲ್ಲ ರೀತಿಯ ಆಸ್ತಿ ಅವರು ಎಲ್ಲವನ್ನೂ ತರ್ಕಬದ್ಧವಾಗಿ ಮಾಡಿಕೊಳ್ಳುತ್ತಾರೆ ಎಂಬುದರ ಸೂಚನೆ. ಈ ಥರ ಒಂದು ಮೀನಿನ ಚಿಹ್ನೆ ಇದ್ದರೆ ಇಂಥ ಜನರಿಗೆ ಅವರಿಗೆ ತಾನು ಮಾಡಬೇಕಾದ ಕೆಲಸ ಬಗ್ಗೆ ಒಂದು ಗುರಿ ಇರುತ್ತದೆ. ಮನೆ ಬೇಕು ಅಂದರೆ ಮನೆ ಮಾಡಿಕೊಳ್ಳಲು, ನಿವೇಶನ ಕೊಂಡುಕೊಳ್ಳಲು ಅಥವಾ ಜಮೀನು ಕೊಂಡುಕೊಳ್ಳುವ ಬಗ್ಗೆ ಅವರ ಗುರಿ ಇದ್ದರೆ ಅವರು ಆ ರೀತಿಯೇ ಮಾಡುತ್ತಾರೆ. ಅವರು ತಮ್ಮ ಗುರಿಯನ್ನು ಸಾಧಿಸುತ್ತಾರೆ. ಎಲ್ಲಿ? ಶನಿ ಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದಾಗ ಅವರು ಆ ರೀತಿ ಮಾಡುತ್ತಾರೆ ಎಂಬುದರ ಸೂಚನೆ. ಈಗ ನೋಡಿ, ಈಗ ಮನೆ ಆಸ್ತಿ ಮಾಡುವ ಅದೃಷ್ಟ ಇರುವ ವ್ಯಕ್ತಿಗಳ ಮಂಗಳ ಪರ್ವವನ್ನು ನೋಡಬೇಕು. ಮಂಗಳ ಪರ್ವ ಎಲ್ಲಿದೆ? ಇದು ಒಂದು ಮಂಗಳ, ಇದು ಮಂಗಳ, ಇದು ಮಂಗಳ, ಎರಡು ಮಂಗಳ ಇರುತ್ತೆ. ಇದು ಮಂಗಳ ಒಂದು, ಇದು ಮಂಗಳ ಎರಡು. ಎರಡೂ ಪರ್ವಗಳು, ಈ ಪರ್ವ ಮತ್ತು ಈ ಪರ್ವ, ಎರಡೂ ಪರ್ವಗಳು ಉಬ್ಬಿದಂತಿರಬೇಕು. ಅಂದರೆ ಬೇರೆ ಕಡೆಗಿಂತಲೂ ಇದು ಉಬ್ಬಾಗಿ ಕಂಡಿರಬೇಕು. ಅದು ಯಾವುದೇ ದೋಷ ಫಲಗಳಿಲ್ಲದೆ ಶುದ್ಧವಾಗಿರಬೇಕು. ಆಗ ನೋಡಿ, ಅದು ಯಾವುದೇ ಅಶುಭ ಚಿಹ್ನೆಗಳು, ದೋಷ ಫಲದ ಚಿಹ್ನೆಗಳು ಇರಬಾರದು ಎಂಬುದು ಇಲ್ಲೂ ಮತ್ತು ಇಲ್ಲೂ. ಹಾಗೆಯೇ ನಾವು ಶನಿಪರ್ವವು ಸಾಮಾನ್ಯ ಉಬ್ಬಿದಂತೆ ಕಾಣುತ್ತಿರಬೇಕು. ಹೀಗಿದ್ದಾಗ ಇವರು ಸ್ವಂತವಾಗಿ ಇಲ್ಲಿ ಮಂಗಳ ಒಂದು, ಮಂಗಳ ಎರಡು ಉಬ್ಬಿದಂತೆ ಮತ್ತು ಶನಿಪರ್ವ ಸಾಮಾನ್ಯವಾಗಿ ಶುದ್ಧವಾಗಿ ಯಾವುದೇ ದೋಷಫಲಗಳಿಲ್ಲದೇ ಇದ್ದಾಗ ಅವರು ಸ್ವಂತವಾಗಿ ಮನೆಯನ್ನು ನಿರ್ಮಿಸಿಕೊಳ್ಳಲು ಅವರಿಗೆ ಅವಕಾಶವಿದೆ. ನಿವೇಶನ ಹೊಂದುವಂತಹ ಸೌಭಾಗ್ಯವು ಅವರಿಗಿರುತ್ತದೆ. ಇವರ ಹಸ್ತದಲ್ಲಿ ಚಂದ್ರಪರ್ವದಿಂದ ಭಾಗ್ಯರೇಖೆ ಹೊರಟರೆ, ಈಗ ನೋಡಿ, ಇದು ಭಾಗ್ಯ ಇಲ್ಲಿಂದ ಹೊರಟಿರಬೇಕು. ಚಂದ್ರಪರ್ವದಿಂದ ಈ ಭಾಗ್ಯರೇಖೆ ಇಲ್ಲಿಂದ ಅಲ್ಲ, ಇಲ್ಲಿಂದ ಚಂದ್ರಪರ್ವದಿಂದ ಭಾಗ್ಯರೇಖೆ ಹೊರಟು ಶನಿಪರ್ವ ತಲುಪಿದ್ದರೆ ಅವರು ಸ್ವಂತ ಮನೆ ಕಟ್ಟಿಸುತ್ತಾರೆಂದು ಖಚಿತವಾಗಿ ಹೇಳಬಹುದು. ಆದರೆ ಪ್ರಯತ್ನ ಮುಖ್ಯ. ನಾನು ಹೇಳ್ದಲ್ಲ, ಇದು ಉಬ್ಬಿರಬೇಕು, ಇಲ್ಲಿ ಮಂಗಳ ಒಂದು ಉಬ್ಬಿರಬೇಕು, ಮಂಗಳ ಎರಡು ಉಬ್ಬಿರಬೇಕು. ಇದು ಶನಿಪರ್ವವು ಸಾಮಾನ್ಯವಾಗಿ ಉಬ್ಬಿದಂತಿರಬೇಕು. ಯಾವ ದೋಷ ಫಲದ ಚಿಹ್ನೆಗಳು ಇರಬಾರ್ದು. ಇವು ಎದ್ದು ಕಾಣಿಸುವಂತಿರಬೇಕು. ಈ ಹೇಳಿದ್ದು. ಹಾಗೂ ಚಂದ್ರಪರ್ವದಿಂದ ಭಾಗ್ಯರೇಖೆ ಹೊರಟು ಶನಿಪರ್ವಕ್ಕೆ ಬಂದಿರಬೇಕು. ಇಂತಹ ಒಂದು ಸೂಚನೆಗಳು, ಚಿಹ್ನೆಗಳು ಹಸ್ತದಲ್ಲಿದ್ದವರು ಸ್ವಂತ ಮನೆಯನ್ನು ಕಟ್ಟಿಸುತ್ತಾರೆಂದು ಖಚಿತವಾಗಿ ತಿಳಿದುಕೊಳ್ಳಬಹುದು. ಆದರೆ ಪ್ರಯತ್ನ ಮುಖ್ಯ. ಅಂದರೆ ಗುರಿ ಇರಬೇಕು. ಗುರಿ, ಪ್ರಯತ್ನ. ಹೃದಯ ರೇಖೆ ಮತ್ತು ಜ್ಞಾನರೇಖೆಗಳ ನಡುವೆ ಹಸ್ತದ ಮಧ್ಯೆ ಒಂದು ಚೌಕಾಕೃತಿ ನೋಡಿ, ಇಲ್ಲಿ
ಒಂದು ಚೌಕಾಕೃತಿ ಇರಬೇಕು. ಈ ರೀತಿ ಒಂದು ಚೌಕಾಕೃತಿ ಇರಬೇಕು. ಇವರು ಮನೆ, ನಿವೇಶನ ಅಥವಾ ಜಮೀನು ಸ್ವಂತವಾಗಿ ಕೊಂಡುಕೊಳ್ಳುವ ಶುಭಸೂಚನೆ ಎಂದು ತಿಳಿಯಬಹುದು. ಇವರಿಗೆ ಸ್ವಂತವಾಗಿ ಮನೆ, ನಿವೇಶನ ಅಥವಾ ಜಮೀನು ಹೊಂದುವ ಅದೃಷ್ಟ ಇದೆ ಎಂಬುದನ್ನು ತಿಳಿಯಬಹುದು. ಇಂಥವರು ಅದಕ್ಕಾಗಿ ಪ್ರಯತ್ನಿಸಬೇಕು. ಅಂದರೆ ಈ ಜ್ಞಾನ ರೇಖೆ ಅಥವಾ ಈ ಹೃದಯ ರೇಖೆಯಲ್ಲಿ ಯಾವುದೇ ದೋಷ ಫಲದ ಚಿಹ್ನೆಗಳಾಗಲಿ ಅಡ್ಡರೇಖೆಗಳಾಗಲಿ ಇರಬಾರದು. ಆ ಎರಡು ರೇಖೆಗಳಿಂದ ಅಭಿವೃದ್ಧಿ ರೇಖೆ ಎಂದರೆ ಇದು ಅಭಿವೃದ್ಧಿ ರೇಖೆ ಇಲ್ಲಿಂದನೂ ಹೀಗೆ ಆಗ್ಬೋದು, ಹೀಗೆ ಅಭಿವೃದ್ಧಿ ರೇಖೆಗಳು ಇರ್ಬೋದು. ಹೀಗೆ ಅಭಿವೃದ್ಧಿ ರೇಖೆಗಳು ಇರಬೇಕು. ಯಾವುದೋ ಒಂದು ಇಲ್ಲಿಂದ ಅಭಿವೃದ್ಧಿ ರೇಖೆ ಇಲ್ಲಿಗೆ ತಲುಪಿರಬೇಕು. ಶನಿ ಪರ್ವಕ್ಕೆ ತಲುಪಿದ್ದರೆ ಇದನ್ನೆಲ್ಲವೂ ನಾವು ಅಭಿವೃದ್ಧಿ ರೇಖೆ ಅಂತೀವಿ. ಇದು ಹೀಗೆ ಒಂದು ರೇಖೆ ಶನಿ ಪರ್ವಕ್ಕೆ ಬಂದಿರಬೇಕು. ಅದೇ ಶನಿ ಪರ್ವಕ್ಕೆ ತಲುಪಿರಬೇಕು. ಹಾಗೆಯೇ ಆಯುಷ ರೇಖೆಯಿಂದ ಒಂದು ರೇಖೆ ವಿದ್ಯಾರೇಖೆಯನ್ನು ತಲುಪಿದ್ದರೆ, ಅಂದರೆ ಜ್ಞಾನ ರೇಖೆಯನ್ನು ಇದೇ ರೀತಿ ಆಯುಷ ರೇಖೆಯಿಂದ ಒಂದು ಈ ರೇಖೆಗೆ ತಲುಪಿ, ಇದು ನಮ್ಮ ಜ್ಞಾನ ರೇಖೆ. ಇಲ್ಲಿಂದ ಆಯುಷ ರೇಖೆಯಿಂದ ಒಂದು ಜ್ಞಾನ ರೇಖೆ ಹೀಗೆ ತಲುಪಿದ್ದರೆ ಅವರು ನಿವೇಶನ, ಮನೆ, ಆಸ್ತಿಯನ್ನು ಹೊಂದುವ ಸೂಚನೆ ಎಂದು ತಿಳಿಯಬಹುದು. ಅವರಿಗೆ ಅಂತಹ ಸೌಭಾಗ್ಯಗಳಿದೆ ಎಂದು ತಿಳಿಯಬಹುದು. ಗುರಿ ಮತ್ತು ಪ್ರಯತ್ನ ಇದ್ದರೆ ಅವರೆಲ್ಲರೂ ಮನೆ ಅಥವಾ ನಿವೇಶನವನ್ನು ಹೊಂದುತ್ತಾರೆ ಸ್ವಂತವಾಗಿ. ಈಗ ನಾನು ಹೇಳಿದೆ, ಈಗ ಶನಿ ಪರ್ವಕ್ಕೆ ಹೋಗಿದ್ದರೆ, ಹೀಗೆ ರೇಖೆ ಹೋಗಿದ್ದರೆ ಅವರು 45ರಿಂದ 50ನೇ ವರ್ಷದೊಳಗೆ ಸ್ವಂತ ಮನೆ, ನಿವೇಶನ ಅಥವಾ ಜಮೀನು ಹೊಂದುತ್ತಾರೆಂದು ತಿಳಿಸಬಹುದು. ಶನಿ ಪರ್ವಕ್ಕೆ ಪ್ರೋಗ್ರೆಸ್ ರೇಖೆ ತಲುಪಿದ್ದರೆ ಮಾಡಿರುವ ಮನೆ ಅಥವಾ ಆಸ್ತಿಯಿಂದ ಮನಸ್ಸಿಗೆ ತೃಪ್ತಿ ಇದೆ ಎಂಬುದು. ಅಂದರೆ ಈ ರೇಖೆ ಈಗ ನಾನು ಮೊದಲು ಹಿಂಗೆ ಹೋಗೋದಲ್ಲ, ಹಿಂಗೆ ಹೋಗಿ ಇದನ್ನು ತಲುಪಿದ್ದರೆ ಅವರು ಮಾಡಿಕೊಳ್ಳುವ ಮನೆ ಅಥವಾ ನಿವೇಶನ ಅಥವಾ ಜಮೀನಿನಿಂದ ಅವರಿಗೆ ಮನಸ್ಸಿಗೆ ತೃಪ್ತಿ ಇದೆ, ಸಂತೋಷ ಇದೆ ಎಂಬುದನ್ನು ಸೂಚಿಸುತ್ತದೆ. ಒಂದು ವೇಳೆ ಅದು ಗುರುಪರ್ವಕ್ಕೆ ಹೀಗೆ ಬಂದಿದ್ದರೆ, ಈ ಕಡೆ ಹೀಗೆ ನಾನು ಮೊದಲು ಹೇಳಿದ್ನಲ್ಲ, ಗುರುಪರ್ವಕ್ಕೆ ಬಂದಿದ್ದರೆ ಅವರು ಪಿತ್ರಾರ್ಜಿತವಾದ ಅಥವಾ ಮದುವೆಯಾದ ಬಳಿಕ ಆಸ್ತಿ ಮಾಡುವ, ಮನೆ ಕೊಂಡುಕೊಳ್ಳುವ ಅಥವಾ ಮನೆ ಕಟ್ಟಿಸುವ, ನಿವೇಶನ ಕೊಳ್ಳುವ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಈಗ ನೋಡಿ, ಇಲ್ಲಿ ಬಂದರೆ ಅವರಿಗೆ ಇದು ನಮ್ಮ ಗುರುಪರ್ವ. ಶನಿ ಪರ್ವಕ್ಕೆ ಹೋಗಿದ್ದರೆ ಒಂದು ಲೆಕ್ಕ, ಅದೇ ರೀತಿ ಗುರುಪರ್ವಕ್ಕೆ ಹೋಗಿದರೆ ಒಂದು ಲೆಕ್ಕ. ಈಗ ನೋಡಿ, ಕೇತು ಪರ್ವ ಅಂದರೆ ನೆಪ್ಚೂನ್ ಪರ್ವತದಲ್ಲಿ ಇವರಿಗೆ ತಮ್ಮ ಆಸ್ತಿ ಎಷ್ಟೇ ಕೊಂಡುಕೊಂಡರು ನೋಡಿ, ಇದು ಈ ರೀತಿಯ ಆಸ್ತಿ ಈ ಗುರುಪರ್ವಕ್ಕೆ ಬಂದಿದ್ದು ಅವರಿಗೆ ಎಷ್ಟೇ ಮಾಡಿದರೂ ತೃಪ್ತಿ ಎಂಬುದು ಇರುವುದಿಲ್ಲ ಎಂದು ಅರ್ಥವಾಗುತ್ತದೆ. ಯಾವುದೇ ಒಂದು ಆಸ್ತಿ ಮಾಡೋಕ್ಕೆ ಶನಿ ಪರ್ವಕ್ಕೆ ಹೋಗಿದ್ದರೆ ಅದರಿಂದ ಅವರಿಗೆ ಶನಿ ಪರ್ವಕ್ಕೆ ಹೋಗಿರೋದು ಹೀಗೆ ಹೋಗಿದ್ದರೆ ಅವರಿಗೆ ತೃಪ್ತಿ, ಒಳ್ಳೆಯ ಸಂತೋಷ ಇರುತ್ತದೆ. ಹೀಗೆ ಬಂದಿದ್ದರೆ ಈ ಅಭಿವೃದ್ಧಿ ರೇಖೆ ಇಲ್ಲಿ ಬಂದಾಗ ಅವರು ಎಷ್ಟೇ ನಿವೇಶನ ಮನೆ ಕೊಂಡುಕೊಂಡರೂ ತೃಪ್ತಿ ಎಂಬುದು ಇರುವುದಿಲ್ಲ. ಇನ್ನೂ ಬೇಕು ಎನಿಸುತ್ತದೆ. ಕೇತು ಪರ್ವದಲ್ಲಿ ಅಥವಾ ಇಲ್ಲಿ ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ, ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ. ಇವರು ಕಷ್ಟಪಟ್ಟು ದುಡಿದು ಆಸ್ತಿ ಮಾಡುತ್ತಾರೆ ಎಂಬುದು ಸೂಚನೆ. ಅಂದರೆ ಇವರು ಬಹಳ ಕಷ್ಟಪಡ್ತಾರೆ. ಶ್ರಮಪಟ್ಟಾಗ ಮಾತ್ರ ಇಲ್ಲಿ ಮೀನಿನ ಚಿಹ್ನೆ ಇದ್ದರೆ, ಸುಮ್ಮನೆ ಕಷ್ಟಪಟ್ಟು ಮಾತ್ರ ಇವರು ಮನೆಯನ್ನು ಅಥವಾ ನಿವೇಶನವನ್ನು ಕೊಳ್ಳಲು ಸಾಧ್ಯ.
ಅವರು ಕಷ್ಟಪಟ್ಟು ದುಡಿದು ಆಸ್ತಿ ಮಾಡುತ್ತಾರೆ ಎಂಬುದರ ಸೂಚನೆ. ಗುರುಪರ್ವದಲ್ಲಿ ಚೌಕಾಕೃತಿ ಇದ್ದರೂ ಒಡೆಯರಾಗುತ್ತಾರೆ. ಇಲ್ಲಿ ನೋಡಿ, ಗುರುಪರ್ವದಲ್ಲಿ ಚೌಕಾಕೃತಿ, ಈ ಚೌಕಾಕೃತಿ ಇದ್ದರೂ ಸಹ ಇವರು ಮನೆ ಕೊಂಡುಕೊಳ್ಳುತ್ತಾರೆ ಅಥವಾ ಮನೆ ನಿರ್ಮಿಸಿಕೊಳ್ಳುತ್ತಾರೆ ಎಂಬುದರ ಚಿಹ್ನೆ ಎಂದು ತಿಳಿಯುತ್ತಾರೆ. ಚೌಕಾಕೃತಿ ರಕ್ಷಣೆ ಕೊಡುವ ಚಿಹ್ನೆ ಅಂದರೆ ಈ ಚೌಕಾಕೃತಿ ಇದೆಲ್ಲ, ಎಲ್ಲಿ ಚೌಕಾಕೃತಿ ಬಂದರೂ ಅದು ಪ್ರತಿಯೊಂದು ನಮಗೆ ಬರುವ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುವ ಚಿಹ್ನೆ ಎಂದು ತಿಳಿಯಲಾಗಿದೆ. ಈ ಎಲ್ಲ ಚಿಹ್ನೆಗಳು ಆಸ್ತಿಯನ್ನು ಮಾಡುವ ಶುಭಸೂಚಕಗಳು. ಆದರೆ ಶ್ರಮ ಮತ್ತು ಪ್ರಯತ್ನವೇ ಅತಿ ಮುಖ್ಯ. ಮಂಗಳ ಪರ್ವದಲ್ಲಿ ಹೀಗೆ ಲಂಬ ಮತ್ತು ಅಡ್ಡಗೆಳಗಿರಿದ್ದರೆ ಅವರು ನಿವೇಶನ ಜಮೀನು ಕೊಂಡುಕೊಳ್ಳುವ ಮೊದಲು ತುಂಬ ಎಚ್ಚರವಾಗಿರಬೇಕು. ಇಲ್ಲಿ ಹೀಗೆ ಲಂಬ ರೇಖೆ ಹೀಗೆ ಅಥವಾ ಹೀಗೆ ಈ ರೀತಿಯ ಲಂಬ ರೇಖೆಗಳಿದ್ದರೆ ಇವರು ಜಮೀನು ಅಥವಾ ನಿವೇಶನ ಯಾವುದೇ ಭೂಮಿ ಸಂಬಂಧಪಟ್ಟಂಥ ಆಸ್ತಿ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಇಂತಹ ಚಿಹ್ನೆ ಇದ್ದವರು ಜಮೀನು ಕೊಂಡುಕೊಳ್ಳುವಾಗ ಅದು ಕೊಂಡ ಮೇಲೆ ಹಲವು ರೀತಿಯ ತಂಟೆ ತಕರಾರು ಬಂದು ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದರ ಸೂಚನೆಯಾಗಿದೆ. ಆದ್ದರಿಂದ ಇಂತಹ ಸೂಚನೆ ಇದ್ದವರು ಯಾವಾಗಲೂ ಎಚ್ಚರವಾಗಿ ಪ್ರತಿಯೊಂದನ್ನು ನಿರ್ದಿಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಆಸ್ತಿಯನ್ನು ಕೊಂಡುಕೊಳ್ಳಬೇಕು. ಇಲ್ಲಿ ಮೀನಿನ ಚಿಹ್ನೆ, ಕೇತುಪರ್ವದಲ್ಲಿ ಮೀನಿನ ಚಿಹ್ನೆ ಇಲ್ಲ, ಇಲ್ಲಿ ಒಂದು ಈ ರೀತಿಯ ಚೌಕಾಕಾರದ ಚಿಹ್ನೆ ಇದ್ದರೂ ಸಹ ಅವರು ಕಷ್ಟಪಟ್ಟು ಜೀವನದಲ್ಲಿ ಭೂಮಿ ನಿವೇಶನ ಮನೆಯನ್ನು ಕೊಂಡುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಅವರಿಗೆ ಅದನ್ನು ಕೊಂಡುಕೊಳ್ಳಲು ಹೆಚ್ಚಿನ ಶ್ರಮ ಮತ್ತು ಕಷ್ಟ ಅನುಭವಿಸಬೇಕಾಗುತ್ತದೆ ಎಂಬುದರ ಸೂಚನೆ. ಹೀಗೆ ಹಲವಾರು ವಿಚಾರಗಳಿವೆ. ಇಂತಹ ವಿಚಾರಗಳು ಹಲವಾರಿದೆ. ಆ ವಿಚಾರಗಳನ್ನೆಲ್ಲ ನಿಮಗೆ ತಿಳಿಸಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಿದ್ಧವಾಗಿದೆ. ಆದ್ದರಿಂದ ಇಂತಹ ವಿಚಾರಗಳನ್ನು ಹೆಚ್ಚು ಹೆಚ್ಚು ತಿಳಿಯಲು ಯಾರಿಗೆ ಆಸಕ್ತಿ ನಂಬಿಕೆ ಇದೆಯೋ ಅವರು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗ್ತಾರೆ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನ ಸುಖಮಯವಾಗಿರುತ್ತದೆ, ಸಂತೋಷವಾಗಿರುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ವಿಧಾನ ಯಾವುದು, ಹೇಗೆ ನಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದರ ಬಗ್ಗೆ ಕೇಳುತ್ತಿದ್ದಾರೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ಕೇಳಿ ತಿಳಿದುಕೊಳ್ಳಲು ಸಾಧ್ಯ. ಇದರಿಂದ ನಿಮ್ಮ ಜೀವನ ಉತ್ತಮವಾದಂತಹ ಒಂದು ಸ್ಥಿತಿಗೆ ತಲುಪಲು ಅನುಕೂಲವಾಗುತ್ತದೆ. ಯಾರಿಗೆ ಆಸಕ್ತಿ ಇದೆಯೋ ಅವರು ಕೂಡಲೇ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಿರಿ. ಹುಟ್ಟಿದಾಗಿನಿಂದ ನೀವು ನಿಮ್ಮ ಕೊನೆಯವರೆಗೆ ಏನೇನು ನಡೆಯುತ್ತೆ ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.